ನನ್ನನ್ನು ಕರೆದಿದೆ, ಪೂರ್ಣ ಹೃದಯದಿ ಬಂದಿದೆ. ದರ್ಶನ ನೀಡೋ ಹೇ ಪ್ರಭು, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ತನು ಮನವೆಲ್ಲವ ನಿನಗೆ ಅರ್ಪಿಪೆ. ದರ್ಶನ ಹೇ ಪ್ರಭು ನೀಡು, ಮನವನ್ನು ಬೆಳಗುತ್ತ ಅರಸು. ದರ್ಶನ ಹೇ ಪ್ರಭು ನೀಡು, ಮನವನ್ನು ಬೆಳಗುತ್ತ ಅರಸು. ನನಗೆ ಆಸರೆ ನೀ ಪ್ರಭುವೇ, ನನಗೆ ಆಸರೆ ನೀ ಪ್ರಭುವೇ. ಆಲಯ ನನ್ನನ್ನು ಕರೆದಿದೆ, ಪೂರ್ಣ ಹೃದಯದಿ ಬಂದಿದೆ. ದರ್ಶನ ನೀಡೋ ಹೇ ಪ್ರಭು, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ತನು ಮನವೆಲ್ಲವ ನಿನಗೆ ಅರ್ಪಿಪೆ. ಪರಮತ್ರಿತ್ವದ ಹಬ್ಬ. ಪರಮತ್ರಿತ್ವದ ಪರಿಕಲ್ಪನೆಗೆ ಶುಭ ಸಂದೇಶದಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ. ಯೇಸು ವಿವಿಧ ಸಂದರ್ಭಗಳಲ್ಲಿ ಒಟ್ಟಿಗೆ ಹಾಗೂ ಪ್ರತ್ಯೇಕವಾಗಿ ಉಲ್ಲೇಖಿಸಿರುವ ತಂದೆ ಮತ್ತು ಪವಿತ್ರಾತ್ಮರ ವ್ಯಕ್ತಿಗಳನ್ನು ಒಟ್ಟಿಗೆ ಸೇರಿ ದೈವಶಾಸ್ತ್ರಜ್ಞರು ಪರಮತ್ರಿತ್ವ ಎಂಬ ಸಿದ್ಧಾಂತವನ್ನು ನಮ್ಮ ಮುಂದಿಡುತ್ತಾರೆ. ಕ್ರೈಸ್ತ ಧರ್ಮದಲ್ಲಿರುವ ಸಾಮುದಾಯಿಕ ಪ್ರಾರ್ಥನೆ ಮತ್ತು ಕುಟುಂಬದ ಶ್ರೇಷ್ಠತೆಯ ಹಿನ್ನೆಲೆಯಲ್ಲಿ ಈ ಪರಮತ್ರಿತ್ವದ ಪರಿಕಲ್ಪನೆಯು ನಮ್ಮ ವಿಶ್ವಾಸದೊಳಗೆ ಇನ್ನಷ್ಟು ಬೇರೂರಿದೆ. ಕ್ರಿಸ್ತನೊಬ್ಬನ ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಬದುಕನ್ನು ಪ್ರಾರಂಭಿಸುವುದು, ಆವರಿಸಿಕೊಳ್ಳುವುದು, ಮುನ್ನಡೆಸುವುದು ಪಿತಾ, ಸುತ ಮತ್ತು ಪವಿತ್ರಾತ್ಮರು. ಈ ದಿನದಂದು ಈ ಪರಮತ್ರಿತ್ವವನ್ನು ಆರಾಧಿಸುತ್ತಾ ಅವರು ನಮ್ಮ ಬದುಕನ್ನು ಶುದ್ಧತೆ ಹಾಗೂ ಸುಖದಲ್ಲಿ ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ವಿಶ್ವಾಸದ ಪರಮ ರಹಸ್ಯವಾದ ಪರಮತ್ರಿತ್ವ ಇದರ ಮಹೋತ್ಸವವನ್ನು ನಾವು ಕೊಂಡಾಡುತ್ತಿದ್ದೇವೆ. ಒಂದೇ ದೇವರು, ಆ ದೇವರಲ್ಲಿ ಮೂರು ಜನರು, ಪಿತಾ, ಸುತ ಮತ್ತು ಪವಿತ್ರಾತ್ಮರು. ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನು ನಾವು ಕೇಳಿದ್ದೇವೆ. ಪ್ರೀತಿಸುವುದು ಅಂತ ಹೇಳಿದ್ರೆ, ಪ್ರೀತಿ ಸ್ವರೂಪಿ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸುವುದು ಹಾಗೂ ಅವರಿಂದ ಇವರು ಪ್ರೀತಿಸಲ್ಪಡುವುದು. ಆದ್ದರಿಂದ ದೇವರು ಪ್ರೀತಿ ಸ್ವರೂಪಿ ಆಗಿರುವುದರಿಂದ ಈ ಮೂರು ಜನ ಒಬ್ಬರು ಮತ್ತೊಬ್ಬರನ್ನು ಯುಗಾಂತರದಿಂದ ಪ್ರೀತಿಸೋರಾಗಿದ್ದಾರೆ. ತಂದೆ ಮಗನನ್ನು, ಮಗ ತಂದೆಯನ್ನು, ತಂದೆ ಮಗ ಆತ್ಮರನ್ನು, ಆತ್ಮ ತಂದೆ ಮಗನನ್ನು, ಯೇಸುವನ್ನು ಹೀಗೆ ಪ್ರೀತಿಸೋರಾಗಿದ್ದಾರೆ. ಹಾಗೂ ತನ್ನನ್ನೇ ಒಬ್ಬರಿಗೊಬ್ಬರು ಅರ್ಪಿಸಿಕೊಡೋರಾಗಿದ್ದಾರೆ. ಈ ಕಾರಣದಿಂದಾಗಿ ಅವರಲ್ಲಿರುವಂಥ ಈ ಅನ್ಯೋನ್ಯತೆ, ಐಕ್ಯತೆ, ಒಗ್ಗಟ್ಟು ನಮಗೆ ಒಂದು ಆದರ್ಶವಾಗಿದೆ. ಆದ್ದರಿಂದ ಈ ಹಬ್ಬವನ್ನು ಕೊಂಡಾಡುತ್ತಿರುವಂಥ ಸಮಯದಲ್ಲಿ ಅವರಲ್ಲಿರುವಂಥ ಈ ಪ್ರೀತಿ, ಅನ್ಯೋನ್ಯತೆ, ಒಗ್ಗಟ್ಟು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ,
ನಮ್ಮ ಧರ್ಮಸಭೆಯಲ್ಲಿ ಧಾರಾಳವಾಗಿ ಇರಲೆಂದು ಹಾರೈಸೋಣ. ಈ ದೈವ ಬಲಿಪೂಜೆಯನ್ನು ಅರ್ಪಿಸಲು ಯೋಗ್ಯರಾಗುವಂತೆ ನಮ್ಮೆಲ್ಲ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರಿಂದ ಕ್ಷಮೆಯನ್ನು ದಯೆಯನ್ನು ಬೇಡಿಕೊಳ್ಳೋಣ. ಒಬ್ಬರಿಗೊಬ್ಬರು ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಿಕೊಳ್ಳುತ್ತಾ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ, ಕ್ರಿಸ್ತರೇ ದಯೆ ತೋರಿ, ಪ್ರಭು 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 ದಯೆ ತೋರಿ. ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ
ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಸತ್ಯದ ದಿವ್ಯವಾಣಿಯನ್ನು, ಪಾವನತೆಯ ಪವಿತ್ರಾತ್ಮರನ್ನು ಈ ಲೋಕಕ್ಕೆ ಕಳುಹಿಸಿ ಪರಮತ್ರಿತ್ವದ ಮೋಘ ರಹಸ್ಯವನ್ನ ಮಾನವ ಕುಲಕ್ಕೆ ಅರುಹಿದಿರಿ. ನೈಜ ವಿಶ್ವಾಸವನ್ನು ನಿವೇದಿಸುವ ನಾವು ನಿತ್ಯತೃತ್ವದ ಮಹಿಮೆಯನ್ನು ಒಪ್ಪಿಕೊಳ್ಳುವಂತೆಯೂ ವೈಭವದಲ್ಲಿ ಪ್ರಬಲವಾದ ನಿಮ್ಮ ಐಕ್ಯತೆಯನ್ನು ಆರಾಧಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಮೋಚನಾ ಕಾಂಡದಿಂದ ವಾಚನ. ಮೋಶೆ ಮೊದಲಿದ್ದ ಹಲಿಗೆಗಳಂತೆ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಸರ್ವೇಶ್ವರನ ಅಪ್ಪಣೆಯ ಮೇರೆಗೆ ಬೆಳಗ್ಗೆ ಎದ್ದು ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯ್ ಬೆಟ್ಟವನ್ನು ಹತ್ತಿದನು. ಆಗ ಸರ್ವೇಶ್ವರ ಸ್ವಾಮಿ ಮೇಘಾರುತರಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ಸರ್ವೇಶ್ವರ ಮೋಶೆ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು: ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿಪಾತ್ರನು, ನಂಬಿಗಸ್ತನು. ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿತ್ತಾದರೆ ತಾವೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ತಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಮಹಿಮೆ ಸಲ್ಲಲಿ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. 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 ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ, ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಮಹಿಮಾಯುತನಾದ ನಿಮ್ಮ ನಾಮ ಸ್ತುತ್ಯಾರ್ಹವಾದದ್ದು, ಪರಮ ಪೂಜ್ಯವಾದದ್ದು, ಎಂದೆಂದಿಗೂ ಘನತರವಾದದ್ದು. ನೀವು
ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಸಾಗರದಿಗಳನ್ನು ಸಮೀಕ್ಷಿಸುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಸಂತ ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ಸಂತೋಷದಿಂದಿರಿ, ಪರಿಪೂರ್ಣರಾಗಿರಲು ಪ್ರಯತ್ನಿಸಿರಿ. ನನ್ನ ಬುದ್ಧಿ ಮಾತುಗಳಿಗೆ ಕಿವಿಗೊಡಿ. ಒಮ್ಮನಸ್ಸಿನಿಂದ ಬಾಳಿರಿ, ಸಮಾಧಾನದಿಂದ ಜೀವಿಸಿರಿ. ಆಗ ಪ್ರೀತಿ ಮತ್ತು ಶಾಂತಿ ಸ್ವರೂಪರಾದ ದೇವರು ನಿಮ್ಮೊಡನೆ ಇರುತ್ತಾರೆ. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವಜನರೆಲ್ಲರೂ ನಿಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಮಹಿಮೆ ಸಲ್ಲಲಿ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು. ನನ್ನ ಜೀವಿತದಿ ಸದಾ ನಿನ್ನನ್ನು ಸ್ಮರಿಸುವೆನು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಮಾಡುವೆ ನಾನೆಂದು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಮಾಡುವೆ ನಾನೆಂದು. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನರು ಬರೆದ ಶುಭ ಸಂದೇಶ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಪ್ರಭು ಯೇಸು ನಿಕೋದೆಮನಿಗೆ ಹೀಗೆಂದರು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ
ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪು ಇಲ್ಲ. ಆತನಲ್ಲಿ ವಿಶ್ವಾಸ ಇಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ, ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸ ಇಲ್ಲ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ವಿಶ್ವದಲ್ಲಿ ನಾವು ಅನೇಕ ಸಂಘ ಸಂಸ್ಥೆಗಳು ಇರುವುದನ್ನು ನಾವು ಕಾಣುತ್ತಿದ್ದೇವೆ. ಮಾನವ ಒಂದು ಸಂಘ ಜೀವಿ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸರಕಾರದಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾದರೆ ಮನುಷ್ಯನು ಸಂಘ ಸಂಸ್ಥೆಗಳಲ್ಲಿ ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಳ್ಳಬೇಕು. ಆವಾಗ ಕೆಲಸ ಕಾರ್ಯಗಳು ಸುಲಭವಾಗಿ ಕಾರ್ಯಗತವಾಗುವುದನ್ನು ನಾವು ಕಾಣುತ್ತೇವೆ. ಹಾಗೆ ಮಹಿಳೆಯರು ಇಂಥ ಸಂಘ ಸಂಸ್ಥೆಗಳ ಮುಖಾಂತರ ತಮ್ಮನ್ನೇ ಬಲಪಡಿಸಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. ದೇವರು ಕೂಡ ಒಂದು ಸಂಘ ಜೀವಿ ಎಂಬುದು ಇಂದು ನಾವು ಕೊಂಡಾಡುವ ಈ ಪರಮ ತ್ರಿತ್ವದ ಹಬ್ಬ ಈ ಸತ್ಯವನ್ನು ಸಾರುತ್ತಿದೆ. ದೇವರು ಒಬ್ಬರೇ, ಆದರೆ ಆ ದೇವರಲ್ಲಿ 3 ವ್ಯಕ್ತಿಗಳು ಇದ್ದಾರೆ ಎಂಬುದು ದೇವರ ವಾಕ್ಯದಿಂದ ನಮಗೆ ಗೊತ್ತಾಗುತ್ತದೆ. ಆದಿಕಾಂಡ 1:26 ನಾವು ಓದ್ತೇವೆ. ದೇವರು ಹೇಳ್ತಾರೆ, ನಮ್ಮಂತೆ ಇರುವ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ ಎಂದು. ಧರ್ಮೋಪದೇಶ ಕಾಂಡ 6:4 ಇಸ್ರಾಯೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಒಬ್ಬರೇ ದೇವರು. ಒಬ್ಬರೇ ದೇವರನ್ನ ಪೂರ್ಣ ಹೃದಯ ಆತ್ಮಶಕ್ತಿಯಿಂದ ಪ್ರೀತಿಸುವಂತ. ಇಲ್ಲಿ ದೇವರು ಒಬ್ಬರೇ ಅಂತ ಧರ್ಮೋಪದೇಶ ಕಾಂಡದಲ್ಲಿ ವ್ಯಕ್ತವಾಗಿದೆ. ಆದರೆ ಆದಿಕಾಂಡದಲ್ಲಿ 1:26 ದೇವರು ಹೇಳ್ತಾರೆ, ನಮ್ಮಂತೆ ಇರುವ ನಮ್ಮನ್ನು ಹೋಲುವ. ಆದ್ದರಿಂದ ಇಲ್ಲಿ ನಾವು ಗಮನಿಸ್ತೇವೆ, ದೇವರು ಬಹುವಚನವನ್ನು ಇಲ್ಲಿ ಉಪಯೋಗಿಸಲಾಗಿದೆ. ಬಹುವಚನ. ದೇವರೊಬ್ಬರೇ ಆದರೆ ಬಹುವಚನದ ಅಗತ್ಯ ಇರಲಿಲ್ಲ. ಇದರಿಂದ ನಮಗೆ ಏನೋ ಒಂದು ಸತ್ಯ ಗೊತ್ತಾಗ್ತದೆ, ಅಲ್ಲಿ ಯಾರೋ ಜಾಸ್ತಿ ಇದ್ದಾರೆ, ಒಂದಕ್ಕಿಂತ ಅಧಿಕವಾಗಿದ್ದಾರೆ ಅಂತ. ಆದರೆ ಯಾರು ಏನು ಎಂಬುದು ನಮಗೆ ಗೊತ್ತಿರಲಿಲ್ಲ. ಅದು ಯೇಸು ಸ್ವಾಮಿ ಬಂದ ಮೇಲೆ ಗೊತ್ತಾಗುತ್ತದೆ. ಯೋವನ್ನ 14:16 ಯೇಸು ಹೇಳ್ತಾರೆ, ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ತಂದೆ ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರಂತ. ಆದ್ದರಿಂದ ನಾನು ಅಂದರೆ ಯೇಸು ಕ್ರಿಸ್ತರು ಒಬ್ಬ ವ್ಯಕ್ತಿ ಆದರೂ ತಂದೆಯನ್ನು ಕೇಳಿಕೊಳ್ಳುತ್ತೇನೆ, ಇನ್ನೊಬ್ಬರು ವ್ಯಕ್ತಿ ಆದರೂ ತಂದೆ, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಅಂದರೆ ಪವಿತ್ರಾತ್ಮರನ್ನು, ಅವರು 3ನೇ ವ್ಯಕ್ತಿ. ಆವಾಗ ನಮಗೆ ಗೊತ್ತಾಯಿತು ದೇವರಲ್ಲಿ 3 ಜನ ಇದ್ದಾರೆ, ಯೇಸು ಕ್ರಿಸ್ತರು, ತಂದೆಯಾದ ದೇವರು ಮತ್ತು ಪವಿತ್ರಾತ್ಮರು ಎಂದು. ತುಂಬ ಜನ ಹೇಳೋದುಂಟು, ಯೇಸು ಕ್ರಿಸ್ತರು ಪವಿತ್ರಾತ್ಮರು ದೇವರಲ್ಲ. ತಂದೆ ದೇವರು ನಮ್ಗೆ ಗೊತ್ತುಂಟು, ಅನಾದಿಯಿಂದ ಇದ್ದವರು ಬೈಬಲ್ನಲ್ಲಿ ಗೊತ್ತುಂಟು. ಆದರೆ ಯೇಸು ಕ್ರಿಸ್ತರು ಮತ್ತು ಪವಿತ್ರಾತ್ಮರು ಅದು ದೇವರು ಹೇಗೆ ಆಗ್ತಾರೆ ಅಂತ ತುಂಬ ಜನ ವಾದ ಮಾಡ್ತಾರೆ. ಪ್ರಿಯ, ನಾವು ಯೋವನ್ನರ ಶುಭ ಸಂದೇಶ 1ನೇ ಅಧ್ಯಾಯ ವಚನ 1 ನೋಡ್ತೀವಿ, ಆದಿಯಲ್ಲಿ ವಾರ್ತೆ ಇತ್ತು, ಆ ವಾರ್ತೆ ದೇವರ ಬಳಿಯಲ್ಲಿತ್ತು, ಆ ವಾರ್ತೆ ದೇವರಾಗಿತ್ತು. 14ನೇ ವಚನ, ಆ ವಾರ್ತೆ ಮನುಷ್ಯರಾಗಿ ನಮ್ಮ ಮಧ್ಯೆ ವಾಸ ಮಾಡಿದರು, ಅವರ ಮಹಿಮೆಯನ್ನು ನಾವು ಕಂಡೆವು ಎಂದು ಸುವಾರ್ತೆಗಾರರು ಬರೆದಿರುವುದನ್ನು ನಾವು ನೋಡ್ತೀವಿ. ಆದಿಯಲ್ಲಿ ವಾರ್ತೆ ಇದ್ದದ್ದು, ಆ ವಾರ್ತೆ ದೇವರ ಬಳಿಯಲ್ಲಿದ್ದದ್ದು, ಕಾಲಕ್ರಮೇಣ ಮನುಷ್ಯನಾಗಿ ಲೋಕಕ್ಕೆ ಬಂದದ್ದು ಯೇಸು ಕ್ರಿಸ್ತರು. ಆದ್ದರಿಂದ ಅನಾದಿಯಿಂದ ಇದ್ದವರು, ಅವರು ದೇವರ ಬಳಿಯಲ್ಲಿದ್ದವರು. ಯೋವನ್ನ ತನ್ನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ವಚನ 1-2 ಹೇಳ್ತಾರೆ, ಆ ಜೀವ ನಮಗೆ ಪ್ರತ್ಯಕ್ಷವಾಯಿತು. ಯೇಸು ಕ್ರಿಸ್ತರಲ್ಲಿ ಆ ಜೀವ ಪ್ರತ್ಯಕ್ಷವಾಯಿತು. ದೇವರ ಬಳಿಯಲ್ಲಿದ್ದ ದೇವರೇ ಆಗಿರುವಂಥ ವಾಕ್ಯವಾಗಿರುವಂಥ ಜೀವ ಮನುಷ್ಯನಾಗಿ ಯೇಸುವಲ್ಲಿ ಪ್ರತ್ಯಕ್ಷವಾಯಿತು ಅಂತ ಯೋವನ್ನ ಹೇಳ್ತಾರೆ. ಲೂಕ 1ನೇ ಅಧ್ಯಾಯ ವಚನ 26 ನಾವು ನೋಡ್ತಾ ಇದ್ದೀವಿ, ಮರಿಯಳ ಗರ್ಭದಲ್ಲಿ ರೂಪ ತಾಳಿ, ಮನುಷ್ಯ ರೂಪ ತಾಳಿ ಲೋಕಕ್ಕೆ ಬಂದವರು ಆ ವಾಕ್ಯವಾದ ಯೇಸು ಕ್ರಿಸ್ತರು ಎಂದು. ಪ್ರಕಟಣಾ ಗ್ರಂಥ 1:17-18 ನಾವು ಓದ್ತೀವಿ, ನಾನೇ ಮೊದಲನೆಯವನು, ನಾನೇ ಕಡೆಯವನು. ಅಂದರೆ ಆದಿ ಅಂತ್ಯ ಇಲ್ಲದವನು, ಸದಾ ಜೀವಿಸೋನು. ಅದ್ಯಾರು? ದೇವರು. ಆದಿ ಇಲ್ಲ, ಅಂತ್ಯವಿಲ್ಲ, ಸದಾ ಜೀವಿಸೋರು ಯಾರು? ದೇವರು. ಆದರೆ 18ನೇ ವಚನ ಹೇಳ್ತಿದ್ದೆ, ಸತ್ತಿದ್ದೇ ನಿಜ, ಸತ್ತಿದೆ ನಿಜ.
ಸದಾ ಜೀವಿಸೋನು, ಆದಿ ಅಂತ್ಯ ಇಲ್ಲದವನು, ನಾನು ಸತ್ತಿದ್ದೆ ನಿಜ. ದೇವರು ಸಾಯ್ತಾರ? ಬಟ್ ಬೈಬಲ್ ಹೇಳ್ತಾ ಇದೆ ಸತ್ತಿದ್ದೆ ನಿಜ, ಆದಿ ಅಂತ್ಯ ಇಲ್ಲದವನು, ಸದಾ ಜೀವಿಸೋನು ನಾನು, ಮೊದಲನೆಯವನು ಕೊನೆಯವನು, ನಾನು ಸತ್ತಿದ್ದೆ ನಿಜ, ಈಗೋ ಯುಗೈಗಂತರಿಗೂ ಜೀವಿಸೋನಾಗಿದ್ದೇನೆ. ಪ್ರಿಯರೇ, ಆದ್ದರಿಂದ ಅದೇ ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದವರು, ಯೇಸು ಕ್ರಿಸ್ತರು ಅವರೇ ದೇವರು. ದೇವರು ಅವರೇ, ಮನುಷ್ಯರು ಅವರೇ. ಆದ್ದರಿಂದ ಈ ವಾಕ್ಯ ಹೇಳ್ತಾ ಇದೆ ಸತ್ತಿದ್ದೆ ನಿಜ. ನಮಗೆ ಗೊತ್ತುಂಟು ದೇವರಿಗೆ ಸಾವಿಲ್ಲ, ಬಟ್ ಆ ದೇವರು ಮನುಷ್ಯನಾಗಿ ಸತ್ತರು, ಪುನರುತ್ಥಾನವಾದರು. ಆದ್ದರಿಂದ ಯೇಸು ಕ್ರಿಸ್ತರು ದೇವರು ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತದೆ. ಅದೇ ಪ್ರಕಾರ ಯೋವನ 8:24 ಯೇಸ್ವಾಮಿ ಯಹೂದ್ಯರಿಗೆ ಹೇಳ್ತಾರೆ, ಇರುವಾತನೇ ನಾನು ಎಂದು ನೀವು ನಂಬದಿದ್ದರೆ ನಿಮ್ಮ ಪಾಪದಲ್ಲಿ ನೀವು ಸಾಯ್ತೀರಿ. ಪ್ರಿಯರೇ, ನಂಬಬೇಕಾದದ್ದು ದೇವರನ್ನಲ್ವಾ? ಆದರೆ ಯೇಸ್ವಾಮಿ ಹೇಳ್ತಾರೆ ಇರುವಾತನೇ ನಾನು ಅಂತ ನೀವು ನಂಬದಿದ್ದರೆ. ಹಾಗಂದರೆ ಯೇಸು ಹೇಳ್ತಾರೆ ನಾನೇ ದೇವರು ಅಂತ. ಏಕೆಂದರೆ ಮೋಶೆ ವಿಮೋಚನಾ ಕಾಂಡ 3:14 ದೇವರಿಗೆ ಕೇಳ್ತಾನೆ, ದೇವರೇ ನಿನ್ನ ಹೆಸರೇನು ಅಂತ ಹೇಳುವಾಗ ದೇವರೇನು ಹೇಳ್ತಾರೆ, ಇರುವಾತನೇ ನಾನು ಅಂತ ದೇವರಲ್ಲಿ ಹೇಳಿದರು. ತನ್ನ ಹೆಸರನ್ನು ಪ್ರಕಟಪಡಿಸಿದರು ಮೋಶೆಗೆ, ಇರುವಾತನು ನಾನೇ. ಇಲ್ಲಿ ಯೇಸ್ವಾಮಿ ಹೇಳ್ತಾರೆ ಯಹೂದ್ಯರಿಗೆ ಇರುವಾತನು ನಾನೇ. ಆದ್ದರಿಂದ ಆದಿಕಾಂಡದಲ್ಲಿದ್ದಂಥ ದೇವರು ಬೇರೆ ಅಲ್ಲ, ಮೋಶೆಗೆ ಪ್ರಕಟಗೊಂಡಿರುವಂಥ ದೇವರು ಬೇರೆ ಅಲ್ಲ, ಇಲ್ಲಿ ಯಹೂದ್ಯರ ಹತ್ರ ಮಾತಾಡೋಂಥ ಯೇಸು ಕ್ರಿಸ್ತರು ಬೇರೆ ಅಲ್ಲ, ಒಂದೇ ದೇವರು ಎಂದು ನಮಗೆ ಭಾಳ ಸ್ಪಷ್ಟವಾಗ್ತದೆ. ಯೋವನ 5:20 ನಾವು ಓದ್ತಾ ಇದ್ದೇವೆ, ಯೇಸ್ವಾಮಿ ಹೇಳ್ತಾರೆ, ಪಿತನು ತಾನೇ ಸ್ವಯಂ ಜೀವ ಮೂಲವಾಗಿರುವಂತೆ, ಪಿತನು ತಾನೇ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನು ಕೂಡ ಸ್ವಯಂ ಜೀವ ಮೂಲವಾಗಿರುವಂತೆ ಕರುಣಿಸಿದ್ದಾರೆ. ಸ್ವಯಂ ಜೀವ ಮೂಲ ಅಂತ ಹೇಳಿದ್ರೆ ಯಾರು ಸೃಷ್ಟಿ ಮಾಡಿಲ್ಲ. ಪಿತನನ್ನು ಯಾರು ಸೃಷ್ಟಿ ಮಾಡಿಲ್ಲ, ಮಗನಾದ ಯೇಸುವನ್ನು ಸೃಷ್ಟಿ ಮಾಡಿಲ್ಲ. ಕೆಲವು ಸತಿ ನಾವು ಹೇಳ್ತೀವಿ ತಂದೆಯಿಂದ ಬಂದರು ಅಂತ ಹೇಳಿದ್ರೆ ತಂದೆ ಮೊದಲಿದ್ದವರು, ಮಗ ನಂತರ ಇದ್ದವರು. ಆದ್ದರಿಂದ ಯೇಸು ಕ್ರಿಸ್ತರು ಕಾಲದಲ್ಲಿ ಬಂದರು ಅಂತ ಆ ಥರ ಅಲ್ಲ. ಬಟ್ ತಂದೆ ಸ್ವಯಂ ಜೀವ ಮೂಲವಾಗಿರುವಂತೆ, ಅಂದರೆ ತಂದೆ ದೇವರನ್ನ ಯಾರೂ ಸೃಷ್ಟಿ ಮಾಡಿಲ್ಲ. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ಕೂಡ ಯಾರೂ ಸೃಷ್ಟಿ ಮಾಡಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತರು ಸಂಪೂರ್ಣ ಅವರು ದೇವರೇ. ಪವಿತ್ರಾತ್ಮರ ಬಗ್ಗೆ ನೋಡೋದಾದರೆ ಪವಿತ್ರಾತ್ಮರು ಕೂಡ ದೇವರು. ಕೆಲವರು ಹೇಳ್ತಾರೆ ಪವಿತ್ರಾತ್ಮ ಒಂದು ಶಕ್ತಿ, ಅವರು ವ್ಯಕ್ತಿ ಅಲ್ಲ, ಶಕ್ತಿ. ದೇವರು ಕೂಡ ಅಲ್ಲ ಅಂತ ತುಂಬ ಗುಂಪುಗಳು, ಸಭೆಗಳು ಹೇಳ್ತವೆ. ಆದರೆ ಬೈಬಲ್ ಏನು ಹೇಳ್ತದೆ ನೋಡೋಣ. ಪ್ರೀತಿ ಯೋವನ 14:16, ಯೋವನ 14:16 ಯೇಸು ಶಿಷ್ಯರಿಗೆ ಹೇಳ್ತಾರೆ, ನಾನು ತಂದೆಯನ್ನು ಕೇಳುತ್ತೇನೆ, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡ್ತಾರೆ. ಅಂದರೆ ಯೇಸು ಒಬ್ಬ ಪೋಷಕ, ತಂದೆ ಒಬ್ಬ ಪೋಷಕ, ಪವಿತ್ರಾತ್ಮ ಒಬ್ಬ ಪೋಷಕ. ಆದ್ದರಿಂದ ಪವಿತ್ರಾತ್ಮ ಕೂಡ ದೇವರೇ, ತಂದೆಯಿಂದ ಬರುವವರು. ಯೋವನ 16:12 ಯೇಸು ಹೇಳ್ತಾರೆ, ನಾನು ಹೇಳೋದು ತುಂಬ ಉಂಟು, ನಿಮಗೆ ಅರ್ಥವಾಗಲ್ಲ. ನಾನು ಹೇಳೋದು ತುಂಬ ಉಂಟು, ನಿಮಗೆ ಅರ್ಥವಾಗಲ್ಲ. ಆದರೆ ತಂದೆಯಿಂದ ಬಳಿಯಿಂದ ಪವಿತ್ರಾತ್ಮನ ಕಳಿಸ್ಕೊಡ್ತೀನಲ್ಲ, ಆ ಪವಿತ್ರಾತ್ಮರು ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ನಡೆಸ್ಕೊಂಡು ಹೋಗ್ತಾರೆ. ಆದ್ದರಿಂದ ಯೇಸುಸ್ವಾಮಿಗಿಂತ ಪವಿತ್ರಾತ್ಮ ಏನು ಕಮ್ಮಿ ಇಲ್ಲ ಅಂತ ಆಯ್ತಲ್ಲ. ಅವರು ಸಮಗ್ರ ಸತ್ಯದೆಡೆಗೆ, ಅಂದರೆ ಸಮಗ್ರ ಸತ್ಯ ಯಾರು? ದೇವರು. ದೇವರ ಹತ್ರ ನಡೆಸಬೇಕಾದ್ರೆ ನಡೆಸೋರು ಕೂಡ ದೇವರೇ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಆ ದೇವರ ಹತ್ರ ನಡೆಸ್ಲಿಕ್ಕಾಗಲ್ಲ. ಯಾಕೆಂದರೆ ಯೇಸು ಹೇಳ್ತಾರೆ, ಕುರುಡನಿಗೆ ದಾರಿ ತೋರ್ಸೋಕ್ಕಾಗಲ್ಲ, ಇಬ್ಬರು ಹಳ್ಳದಲ್ಲಿ ಬೀಳ್ತಾರೆ. ಆದ್ದರಿಂದ ಪವಿತ್ರಾತ್ಮರು ದೇವರಿಗಿಂತ ಏನೋ ಸ್ವಲ್ಪ ಕಡಿಮೆ ಆದರೂ ಕೂಡ ನಾವೆಲ್ಲ ಹಳ್ಳದಲ್ಲಿ ಬೀಳಬೇಕು, ದೇವರ ಹತ್ರ ಹೋಗ್ಲಿಕ್ಕಾಗಲ್ಲ. ಆದ್ದರಿಂದ ಪ್ರಿಯರೇ, ಆ ದೇವರ ಹತ್ರ ನಮ್ಮನ್ನು ಸಂಪೂರ್ಣವಾಗಿ ಸಮಗ್ರ ಸತ್ಯ ಆಗಿರೋ ದೇವರ ಕಡೆ ನಮ್ಮನ್ನು ಯಶಸ್ವಿಯಾಗಿ ಪವಿತ್ರಾತ್ಮರು ನಡೆಸುವುದಾದರೆ ಪವಿತ್ರಾತ್ಮ ಕೂಡ ದೇವರೇ ಆಗಿರಬೇಕಲ್ವಾ. ಇನ್ನು ನಾವು ನೋಡ್ತೀವಿ 1 ಕೊರಿಂಥ 2:11 ಸಂತ ಪೌಲ ಹೇಳ್ತಾನೆ, ಮಾನವನ ಆಲೋಚನೆಗಳನ್ನು ಮಾನವನ ಅಂತರಾತ್ಮವಲ್ಲದೆ ಮತ್ತಾರು ಬಲ್ಲವರಲ್ಲ. ಮಾನವನ ಯೋಚನೆಗಳು ಯಾರಿಗೆ ಅರ್ಥವಾಗುತ್ತದೆ? ನಾಯಿ ಬೆಕ್ಕು ಪ್ರಾಣಿಗಳಿಗೆ ಅರ್ಥ ಆಗಲ್ಲ, ಬಟ್ ಇನ್ನೊಬ್ಬ ಮನುಷ್ಯನಿಗೆ ಅರ್ಥವಾಗುತ್ತದೆ. ದೇವರ ಆಲೋಚನೆ ಯಾರಿಗೆ ಅರ್ಥವಾಗಬೇಕು? ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರಾರು ಅರಿಯರು. ಒಂದು ವೇಳೆ ದೇವರ ಅಂತರಾತ್ಮವನ್ನು, ಅಂತರಾಳದ ಆಲೋಚನೆಗಳನ್ನು ಪವಿತ್ರಾತ್ಮ ಅರಿಯಬೇಕಾದ್ರೆ ಪವಿತ್ರಾತ್ಮ ಕೂಡ ದೇವರೇ ಆಗಿರಬೇಕು ಅಲ್ವಾ. ಆದ್ದರಿಂದ ಇನ್ನೂ ಕೂಡ ಬೈಬಲ್ ತುಂಬ ವಾಕ್ಯಗಳಿವೆ ಪವಿತ್ರಾತ್ಮ ಹೇಗೆ ದೇವರು ಅಂತ. ಆದ್ದರಿಂದ ಪ್ರಿಯರೇ, ತಂದೆನೂ ದೇವರು, ಮಗನೂ ದೇವರು, ಪವಿತ್ರಾತ್ಮರು ದೇವರು. ಹಾಗಾದರೆ ದೇವರು 3 ದೇವರಾಗ್ತಾರಾ? ಒಬ್ಬರೇ ದೇವರು. ಇದಕ್ಕೆ ಹೇಳ್ತೇವೆ ವಿಶ್ವಾಸದ ಪರಮ ರಹಸ್ಯ ಅಂತ ಹೇಳ್ತೀವಿ ನಾವು. ಇದು ದೊಡ್ಡ ಮಿಸ್ಟ್ರಿ ರಹಸ್ಯ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಮಾನವ ಶಕ್ತಿ ಸಾಕಾಗೋದಿಲ್ಲ. ಇಲ್ಲಿ ಇರುವಂಥ ವಿಶೇಷತೆ ಏನಂತ ಹೇಳಿದ್ರೆ,
ಈ ಮೂರು ವ್ಯಕ್ತಿಗಳು ದೇವರಾಗಿರುವುದರಿಂದ ಮತ್ತು ದೇವರು ಒಬ್ಬರೇ ಆಗಿರುವುದರಿಂದ ಈ ಮೂರು ವ್ಯಕ್ತಿಗಳಲ್ಲಿ ಅವರ ಸತ್ವದಲ್ಲಿ ನಾವು ಏಕತೆಯನ್ನು ನಾವು ಕಾಣ್ತೀವಿ. ಸತ್ವದಲ್ಲಿ ಏಕತೆ, ಸತ್ವ ಅಂದರೆ ದೈವತ್ವ, ಅದರಲ್ಲಿ ನಾವು ಏಕತೆಯನ್ನು ನಾವು ಕಾಣುತ್ತೀವಿ. ಯೋವನ್ನ 14:18 ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ನಾನು ಪುನಃ ಬರ್ತೀನಿ. ಆದರೆ ಪುನಃ ಬಂದದ್ದು ಯಾರು? ಪವಿತ್ರಾತ್ಮ. ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರ್ತೇನೆ. ಆದರೆ ಕಳಿಸಿದ್ದು ಯಾರನ್ನ? ಪವಿತ್ರಾತ್ಮರನ್ನು. ಪುನಃ ಬರ್ತೀನಿ ಅಂತ ಹೇಳ್ಕೊಂಡು ಪವಿತ್ರಾತ್ಮ ಕಳಿಸಿದ್ದಾರೆ. ಅಂದರೆ ಯೇಸ್ವಾಮಿ ಮಾತಿನ ಅರ್ಥ ಏನು? ಪವಿತ್ರಾತ್ಮ ನಾನು ಒಂದೇ. ಹಾಗೆ ಯೇಸ್ವಾಮಿ ಕೂಡ ಹೇಳ್ತಾರೆ, ತಂದೆ ಬಗ್ಗೆ ಹೇಳ್ತಾರೆ. ಯೋವನ್ನ 14:8 ಫಿಲಿಪ್ಪನು ಕೇಳ್ತಾನೆ, ಯೇಸು ನಮಗೆ ತಂದೆಯನ್ನು ತೋರಿಸು. ಆವಾಗ ಯೇಸು ಹೇಳ್ತಾರೆ, ನನ್ನ ನೋಡಿದವನು ತಂದೆ ನೋಡಿರ್ತಾನೆ, ನಾನು ತಂದೆ ಒಂದೇ. ನಾನು ಮತ್ತು ತಂದೆ ಒಂದೇ ಅಂತ ಹೇಳುವಾಗ ಅಲ್ಲಿ ಪಿತಾಸುತ ಪವಿತ್ರಾತ್ಮರಲ್ಲಿ ಆ ಏಕತೆ ಬರೋದು. ಅದಕ್ಕೆ ಹೇಳ್ತೇವೆ ಸತ್ವದಲ್ಲಿ ಏಕತ್ವ ಅಂತ ಹೇಳಿದ್ರೆ ಒಂದೇ ದೇವರವರು. ಯೇಸುನೇ ಅದೇ ದೇವರು, ತಂದೆನೂ ಅದೇ ದೇವರು, ಪವಿತ್ರಾತ್ಮನೂ ಅದೇ ದೇವರು. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿರ್ತಾನೆ, ತಂದೆ ಮತ್ತು ನಾನು ಒಂದೇ. ಆದ್ದರಿಂದ ಪಿತಾಸುತ ಪವಿತ್ರಾತ್ಮ ಪ್ರಿಯರೇ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಆಗಿದ್ದಾರೆ, ಸತ್ವದಲ್ಲಿ ಒಂದೇ ಆಗಿದ್ದಾರೆ. ಅದು ದೇವರು ಒಂದೇ ದೈವತ್ವ ಅಂತ ದೇವ್ರ ವಾಕ್ಯದ ನಮ್ಗೆ ಗೊತ್ತಾಗ್ತದೆ. ಪ್ರಿಯರಿ, ಈಗ ನಾವು ಈ ಪರಮತ್ರಿತ್ವದಿಂದ ನಾವು ಕಲಿಬೇಕಾದದ್ದು ಏನು ಅದು ನೋಡೋಣ. ನಾವು ಏನು ಕಲಿಬೇಕು ಅಂತ ಮೊದಲನೇದಾಗಿ ನೋಡೋಣ. ದೇವರೊಂದು ಸಮಾಜ, ಒಂದು ಕುಟುಂಬ, ಒಂದು ಫ್ಯಾಮಿಲಿ, ಎ ಸೊಸೈಟಿ ಅಂತ ನಮ್ಗೆ ಗೊತ್ತಾಗ್ತದೆ. ಯಾಕೆಂದರೆ ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳು ಒಂದಾಗಿ ಬಾಳುತ್ತಿದ್ದಾರೆ. ಅವರು ಅದೊಂದು ಕುಟುಂಬ, ಒಂದು ಸಮಾಜ, ಫ್ಯಾಮಿಲಿ. ಅದೇ ಪ್ರಕಾರ ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ ಒಂದು ಕುಟುಂಬ. ಒಂದಕ್ಕಿಂತ ಜಾಸ್ತಿ ಜನ ಇರ್ತಾರೆ. ದೇವರು ಹಾಗೆ ಅವ್ರನ್ನ ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದ್ರು, ಒಂದಕ್ಕಿಂತ ಜಾಸ್ತಿ, ಅದೊಂದು ಕುಟುಂಬ. ನಮ್ಮ ಧರ್ಮಸಭೆ ಒಂದು ಫ್ಯಾಮಿಲಿ, ಒಂದು ಕುಟುಂಬ. ನಮ್ಮ ಸಮಾಜ ಒಂದು ಕುಟುಂಬ ಆಗಿರುತ್ತದೆ. ಆಮೇಲೆ ಕುಟುಂಬ ಅಂದಮೇಲೆ ಒಬ್ಬ ಯಜಮಾನ ಬೇಕು, ಯಜಮಾನ. ಆದ್ದರಿಂದ ಅಲ್ಲಿ ಪರಮತ್ರಿತ್ವಕ್ಕೆ ಯಜಮಾನ ತಂದೆ ದೇವರು. ಯೇಸು ಹೇಳ್ತಾರೆ, ತಂದೆ ದೊಡ್ಡವರು, ಅಲ್ಲಿಂದ ನಾನು ಬಂದಿದ್ದೇನೆ, ಆ ಯಜಮಾನ ತಂದೆ. ಹಾಗೆ ನಮ್ಮ ಕುಟುಂಬದಲ್ಲಿ ಯಜಮಾನ ಗಂಡ, ಹೆಂಡತಿಗೆ ಯಜಮಾನ ಗಂಡ, ಮತ್ತು ಧರ್ಮಸಭೆಗೆ ಯಜಮಾನ ಯೇಸು ಕ್ರಿಸ್ತರು. ಎಫೆಸ 5:23 ಎಫೆಸ ಪತ್ರಿಕೆ. ಕ್ರಿಸ್ತ ಯೇಸು ಧರ್ಮಸಭೆ ಎಂಬ ದೇಹಕ್ಕೆ ಶಿರಸ್ಸು, ಮುಖ್ಯಸ್ಥ, ಯಜಮಾನ ಆಗಿರುವ ಹಾಗೆ ಪತಿಯಾದವ ತನ್ನ ಪತ್ನಿಗೆ ಶಿರಸ್ಸು, ಗಂಡ ಹೆಂಡತಿಗೆ ಮುಖ್ಯಸ್ಥ ಎಂದು ನಾವು ನೋಡ್ತೀವಿ. ತುಂಬ ವಿಷಯ ಉಂಟಲ್ಲಿ. ಆಮೇಲೆ ಇಲ್ಲಿಂದ ನಾವು ಕಲಿಬೇಕಾದ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯಜಮಾನ ಅಂದಮೇಲೆ, ದೊಡ್ಡರಂದಮೇಲೆ ಅಲ್ಲಿ ವಿಧೇಯರಾಗೋರು ಬೇಕಲ್ವಾ? ವಿಧೇಯತೆ ಇನ್ನೊಂದು ನೋಡ್ತೀವಿ ನಾವು. ಆದ್ದರಿಂದ ಅಲ್ಲಿ ಪರಮತ್ರಿತ್ವದಲ್ಲಿ ವಿಧೇಯತೆಯನ್ನು ನೋಡ್ತಾ ಇದ್ದೇವೆ. ಯೇಸು ಹೇಳ್ತಾರೆ, ತಂದೆ ಹೇಳಿದಾಗೆ ನಾನು ಮಾಡ್ತೀನಿ ಅಂತ. ತಂದೆ ಹೇಳಿದಾಗೆ ನಾನು ಮಾಡ್ತೀನಿ. ಫಿಲಿಪ್ಪಿ 2:8 ಪ್ರಭು ಯೇಸು ತನ್ನನ್ನೇ ತಗ್ಗಿಸಿಕೊಂಡು ವಿಧೇಯರಾಗಿ ನಡೆದುಕೊಂಡು ಮರಣ ಪರ್ಯಂತರ, ಹೌದೌದು ಶಿಲುಬೆ ಮರಣ ಪರ್ಯಂತರ ವಿಧೇಯರಾದರು. ಅಲ್ಲಿ ಸರಿಸಮಾನಾಗಿದ್ದರೂ ಕೂಡ, ಯೇಸು ದೇವರು ತಂದೆಗೆ ಸರಿಸಮಾನಾಗಿದ್ದರೂ ಕೂಡ ಸೇವಾ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೇವೆ. ಯೇಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆ ಮರಣ ಪರ್ಯಂತರ ವಿಧೇಯರಾದರು. ಸಮಾಜ, ಕುಟುಂಬ ಆದಮೇಲೆ ಅಲ್ಲಿ ಒಬ್ಬ ಯಜಮಾನ ಬೇಕು, ವಿಧೇಯರಾಗೋರು ಬೇಕು. ಹಾಗೆ ನಮ್ಮ ಕುಟುಂಬದಲ್ಲಿ ಯಜಮಾನ ಬೇಕು, ವಿಧೇಯರಾಗಬೇಕು. ಆದ್ದರಿಂದ ಎಲ್ಲರೂ ಕೂಡ ಅಧಿಕಾರ ನಡೆಸೋಕ್ಕಾಗಲ್ಲ. ಯೇಸು ಹೇಳ್ತಾರೆ, ಇಬ್ಬರು ಯಜಮಾನರಿಗೆ ಸೇವ್ ಮಾಡೋಕ್ಕಾಗಲ್ಲ, ಒಬ್ಬನೇ ಯಜಮಾನ ಬೇಕು ಅಂತ. ಆದ್ದರಿಂದ ಹೆಂಡತಿಯರು ಗಂಡನಿಗೆ ವಿಧೇಯರಾಗಿ ನಡೀಬೇಕು ಅಂತ ಬೈಬಲ್ ಹೇಳ್ತಾ ಇದೆ. 1 ಪೇತ್ರ 3:1 ಸ್ತ್ರೀಯರೇ ನೀವು ಪತಿಯರಿಗೆ ಪ್ರಭುವಿಗೆ ಹೇಗೋ ಹಾಗೆ ಪತಿಯಂದಿರಿಗೆ ವಿಧೇಯರಾಗಿರಿ. ಪೌಲ ಕೂಡ ಹೇಳ್ತಾನೆ, ಎಫೆಸ ಪತ್ರಿಕೆಯಲ್ಲಿ ಕೂಡ ಹೇಳ್ತಾನೆ 5:22 ಮಹಿಳೆಯರೇ ನೀವು ಪ್ರಭುವಿಗೆ ಹೇಗೋ ಹಾಗೆ ನಿಮ್ಮ ಪತಿಯಂದಿರಿಗೆ ವಿಧೇಯರಾಗಿರಿ ಎಂದು. ಆದ್ದರಿಂದ ಈ ವಿಧೇಯತೆ ಗುಣವನ್ನು ನಾವು ಇಲ್ಲಿ ಈ ಕುಟುಂಬದಿಂದ ನಾವು ಯೇಸುವಿಂದ ಕಲಿಬೇಕು ಅಗತ್ಯವಾಗಿ. ಶಿಲುಬೆ ಮರಣ ಪರ್ಯಂತರ ಅಂದರೆ ಎಷ್ಟರ ಮಟ್ಟಿಗೂ ವಿಧೇಯರಾಗಲೇಬೇಕು. ವಿಧೇಯತೆ ಇಲ್ದಿದ್ರೆ ಆ ಕುಟುಂಬದಕ್ಕೆ ಅರ್ಥನೇ ಇಲ್ಲ ಅಂತ. ಆಮೇಲೆ ಇಲ್ಲಿ ಒಬ್ಬರು ತನ್ನನ್ನೇ ತಗ್ಗಿಸ್ಕೊಳ್ಳುವಿಕೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ತನ್ನನ್ನೇ ತಗ್ಗಿಸ್ಕೊಳ್ಳೋರಾಗಿರಬೇಕು. ಪ್ರೀತಿ ಅಂದಮೇಲೆ ಆ ಗುಣ ಇರಬೇಕು. ಇಲ್ಲಿ ತಂದೆ ದೇವರು, ಈಗ ನಮಗೇನು ಗೊತ್ತಾ, ಎಲ್ಲ ಕಡೆ ನಾವು ಕಾಣಿಸ್ಕೊಳ್ಬೇಕು. ನಮಗೆ ಆಸೆ ಏನು ಗೊತ್ತಾ, ಎಲ್ಲರೂ ನಮಗೆ ಗುರುತಿಸಬೇಕು, ಕಾಣಿಸ್ಕೊಳ್ಬೇಕು. ಅದಕ್ಕೆ ಎಲ್ಲ ಕಡೆ ಓಡ್ತೀವಿ ನಾವು. ನಮ್ಮದು ಫೋಟೋ ಬರಬೇಕು, ಟಿ ವಿಯಲ್ಲಿ, ಇದರಲ್ಲಿ, ಪೇಪರ್ನಲ್ಲಿ ಎಲ್ಲ ಬರಬೇಕು ಅಂತ ನಮಗೆ ತುಂಬ ಆಸೆ ಇದೆಯಲ್ಲ. ತಗ್ಗಿಸ್ಕೊಳ್ಳೋರು ಏನು ಮಾಡ್ತಾರೆ, ನಿನ್ನ ಫೋಟೋ ಬರಲಿ, ನೀನೇ ಮುಂದೆ ಹೋಗು ನೀನು. ಹಾಗೆ ಪ್ರಿಯರೇ, ತಂದೆ ದೇವರು ಲೋಕಕ್ಕೆ ಬರಲಿಲ್ಲ,
ಈ ಲೋಕಕ್ಕೆ ನಾನೇ ಕಾಣಿಸ್ಕೊಳ್ತೀನಿ ಅಂತ. ಇಲ್ಲ, ಅವರು ಮರೆಯಾಗಿ ಮಗನನ್ನು ಕಳಿಸಿದ್ರು, ಮಗನನ್ನು ಗೌರವಿಸಬೇಕು ಅಂತ ತಂದೆ ದೇವರು ತನ್ನನ್ನು ತಗ್ಗಿಸ್ಕೊಳ್ತಾರೆ, ಮಗನನ್ನು ಮುಂದೆ ಕಳಿಸ್ತಾರೆ. ಆದರೆ ಯೇಸು ಈ ಲೋಕದಲ್ಲಿ ತನ್ನನ್ನೇ ಮಹಿಮೆ ಪಡಿಸಿಲ್ಲ. ನಾನೇ ದೇವರು, ನನಗೆ ಆರಾಧನೆ ಮಾಡಿರಿ ಅಂತ. ಯೋವನ 5:30 ಯೇಸು ಹೇಳ್ತಾರೆ, ನಾನು ನನ್ನಷ್ಟಕ್ಕೆ ನಾನು ಏನು ಮಾಡಲ್ಲ, ತಂದೆ ಹೇಳಿದಂತೆ ಮಾಡ್ತೀನಿ. ಯೇಸು ಖುಷಿ ಪ್ರಕಾರ ಮಾಡ್ಬೋದಿತ್ತಲ್ಲ ಈ ಲೋಕದಲ್ಲಿ. ಇಲ್ಲ, ತಂದೆಗೆ ಗೌರವ ಕೊಡ್ತಾರೆ, ಯೇಸು ತನ್ನ ತಗ್ಗಿಸ್ಕೊಳ್ತಾರೆ. ಆಮೇಲೆ ಪವಿತ್ರಾತ್ಮ ವಿಷಯದಲ್ಲೂ ಕೂಡ ಯೇಸು ತನ್ನನ್ನೇ ತಗ್ಗಿಸ್ಕೊಳ್ತಾರೆ. ಯೋವನ 16:12-13 ನಾನು ಹೇಳಿದ್ ನಿಮಗೆ ಅರ್ಥವಾಗಲ್ಲ. ಯಾರು ಹೇಳ್ತಾರೆ ನಾವು ನೀವು ಹೇಳಿದ ಅರ್ಥವಾಗಲ್ಲ ಅಂತ? ನಾವು ಹೇಳ್ತೇವೆ ನನ್ನಾಗೆ ನಿಮ್ಗೆ ಬೇರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ನಾನು ಚೆನ್ನಾಗಿ ಹೇಳ್ತೀನಂತ. ಎಲ್ಲರೂ ಹೇಳೋದಂಗೆ ಅಲ್ವಾ? ಟೀಚರ್ ಹೇಳ್ತಾರೆ ನಾನು ಚೆನ್ನಾಗಿ ಪಾಠ ಮಾಡ್ತೇನೆ, ಇನ್ನೊಬ್ಬರು ಟೀಚರ್ ಬರ್ತಾರಲ್ಲ ಏನು ಚೆನ್ನಾಗಿ ಪಾಠ ಮಾಡಲ್ಲಪ್ಪ ಅವರು. ಅಂದರೆ ಯಾರೂ ಕೂಡ ತನ್ನನ್ನು ತಗ್ಗಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ನಾವು ಕೂಡ ಅಷ್ಟೇ, ಗುರುಗಳು ನಾನು ನಿಮ್ಗೆ ಚೆನ್ನಾಗಿ ನೋಡ್ಕೋತೇನೆ, ಇನ್ನೊಬ್ಬ ಫಾದರ್ ಬರ್ತಾರೆ ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅವ್ರ ಹತ್ರ ಹೇಳಬೇಡ್ರಿ, ನಾನು ಹೇಳಿದ್ದೆ ಅಂತ ಹೇಳ್ತಾರೆ. ಆದರೆ ಯೇಸು ಇಲ್ಲಿ ತನ್ನನ್ನು ತಗ್ಗಿಸ್ಕೊಳ್ತಾ ಇದ್ದಾರೆ. ನಾನು ಹೇಳೋದು ನಿಮಗೆ ಅರ್ಥವಾಗಲ್ಲ, ಅದೇ ಇದಲ್ಲ. ಆದರೆ ಪವಿತ್ರಾತ್ಮ ಬಂದಾಗ ಅರ್ಥ ಮಾಡಿಕೊಳ್ತಾರೆ, ಸಮಗ್ರ ಸತ್ಯವನ್ನು ನಡೆಸ್ತಾರೆ. ಅಂದರೆ ಯೇಸು ತನ್ನನ್ನು ಹೇಗೆ ತಗ್ಗಿಸ್ಕೊಳ್ತಾರೆ, ಪವಿತ್ರಾತ್ಮನ ಮಹಿಮೆ ಪಡಿಸ್ತಾರೆ. ಅಂದರೆ ಕುಟುಂಬದಲ್ಲಿ ಈ ಗುಣ ಇರಬೇಕು. ನಾವು ಪಿತಾಸುತ ಪವಿತ್ರಾತ್ಮನ ಕಲಿಬೇಕು. ಜೀಸಸ್ ತನ್ನನ್ನೇ ತಗ್ಗಿಸ್ಕೊಂಡಾಗ, ಇನ್ನೊಬ್ಬರನ್ನ ಮೇಲೆ ಕೆತ್ತಿದಾಗೆ ನಾವು ನಮ್ಮನ್ನೇ ತಗ್ಗಿಸ್ಕೊಂಡು ಇನ್ನೊಬ್ಬರನ್ನ ಮೇಲೆ ಅವಾಗ ಜಗಳ ಇರೋದಿಲ್ಲ ಕುಟುಂಬದಲ್ಲಿ. ನಾನೇ ದೊಡ್ಡವನು ಅಂದ್ಕೂಡಲೇ ಜಗಳ ಶುರು ಆಗುತ್ತೆ ಅಲ್ವಾ? ನಂದೇ ಆಗಬೇಕು ಅಂತ, ನಿಂದೇ ಆಗಲಿ, ಆವಾಗ ಜಗಳನೇ ಇಲ್ಲ. ಇವತ್ತು ಸಭೆ ನಡೆಸೋರು ಯಾರು? ಪವಿತ್ರಾತ್ಮ. ಯೇಸು ಸ್ವರ್ಗಕ್ಕೆ ಹೋಗಿದ್ದಾರೆ, ತಂದೆ ಬಳಿಗೆ ಹೋಗಿದ್ದಾರೆ, ಪವಿತ್ರಾತ್ಮ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಸಭೆ ನಡೆಸೋರು ಪವಿತ್ರಾತ್ಮ. ಪವಿತ್ರಾತ್ಮ ಎಲ್ಲಾದರೂ ಹೇಳ್ತಾರ ನಾನೇ ದೇವರು, ಎಲ್ಲ ನನಗೆ ಆರಾಧನೆ ಮಾಡ್ರಿ ಅಂತ? ಇಲ್ಲ, ಪವಿತ್ರಾತ್ಮ ನಮ್ಗೆ ಏನು ಕಲಿಸ್ಕೊಡ್ತಾರೆ? ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವ್ರನ್ನ ಆರಾಧಿಸ್ಲಿಕ್ಕೆ ಕಲಿಸ್ಕೊಡ್ತಾರೆ. ನಮ್ಮೆಲ್ಲ ಪ್ರಾರ್ಥನೆ ಹಂಗೆ ಇರೋದು, ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ, ಇದೆಲ್ಲ ಕಲಿಸ್ಕೊಡೋರು ಪವಿತ್ರಾತ್ಮ. 1 ಕೊರಿಂಥ 12:3 ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ಯಾರು ಯೇಸುವೇ ಪ್ರಭು ಅಂತ ಹೇಳೋಕ್ಕಾಗಲ್ಲ. ಯೇಸನ್ನು ಹೊಗಳಬೇಕಾದ್ರೆ ನಮಗೆ ಶಕ್ತಿ ಕೊಡೋರು ಪವಿತ್ರಾತ್ಮ. ಪಿತನನ್ನು ಹೊಗಳಬೇಕಾದ್ರೆ, ಯೇಸನ್ನು ಹೊಗಳಬೇಕಾದ್ರೆ ನಮಗೆ ಕೃಪೆ ಕೊಡೋರು ಪವಿತ್ರಾತ್ಮ. ಪವಿತ್ರಾತ್ಮ ಕೃಪೆ ಕೊಡೋದ್ರೆ ಯೇಸನ್ನು ಹೊಗಳಕ್ಕಾಗಲ್ಲ. ಆದರೆ ಈ ಪವಿತ್ರಾತ್ಮ ತನ್ನನ್ನೇ ಹೊಗಳಿಸ್ಕೋಬೋದಿತ್ತಲ್ಲ, ನನ್ನನ್ನೇ ಹೊಗಳ್ರಿ ಅಂತ. ಪ್ರಿಯರಿ, ಪಿತಾಸುದ ಪವಿತ್ರಾತ್ಮರು ದೇವರಾದರೂ ಕೂಡ ಎಷ್ಟು ವಿನಯಶಾಲಿ, ಎಷ್ಟು ವಿಧೇಯತೆ, ಎಷ್ಟು ತಗ್ಗಿಸ್ಕೊಳ್ಳುವಿಕೆ, ಎಷ್ಟು ದೀನತೆ ಅಲ್ವಾ? ಬಟ್ ನಾವು ಮನುಷ್ಯರು ಇಷ್ಟು ಅಹಂಕಾರಿಗಳಾಗಿರ್ತೀವಿ, ನಮ್ಮನ್ನು ಇಷ್ಟು ಮಹಿಮೆ ಪಡಿಸ್ತೇವೆ. ನಾವೇ ದೊಡ್ಡ VIP, ದೊಡ್ಡ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಕೊಂಡು ನಾವೇ ಇಷ್ಟು ಹಾರಾಡ್ತೀವಿ. ಅದರಿಂದ ನಾವು ಒಂದು ವಿನಯತೆ, ಎಲ್ಲ ಸಭ್ಯತೆ ಇದರಿಂದ ಕಲಿಬೇಕಾದದ್ದು. ಪ್ರಿಯರಿ, ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥ ವಿಷಯ ಇವತ್ತು ಏನಂತ ಹೇಳಿದ್ರೆ ಅನ್ಯೋನ್ಯತೆ. ಗೊತ್ತೈತಲ್ಲ, ಐಕ್ಯತೆ. ಇದು ಬಹಳ ಮುಖ್ಯ. ಅನ್ಯೋನ್ಯತೆ, ಐಕ್ಯತೆ ಉಂಟಲ್ಲ, ಇದು ಬಹಳ ಮುಖ್ಯ. ಇದು ನಾವು ಪಿತಾಸುತ ಪವಿತ್ರಾತ್ಮದಿಂದ ಕಲಿಬೇಕಾದದ್ದು. ಒಗ್ಗಟ್ಟು, ಅನ್ಯೋನ್ಯತೆ, ಐಕ್ಯತೆ, ಇದು ಬಹಳ ಮುಖ್ಯ. ಅಲ್ಲಿ ಮಾರ್ಕ್ 10ನೇ ಅಧ್ಯಾಯದಲ್ಲಿ ಕೆಲವರು ಬಂದು ಕೇಳ್ತಾರೆ, ಗಂಡ ಹೆಂಡತಿ ಯಾವ ಕಾರಣಕ್ಕಾದರೂ ಡೈವರ್ಸ್ ಮಾಡ್ಬೋದಾ, ವಿಚ್ಛೇದನ? ಸಾಧ್ಯನೇ ಇಲ್ಲ. ದೇವರು ಗಂಡು ಹೆಣ್ಣು ಉಂಟು ಮಾಡಿದ ಕಾರಣವೇ ಅವರು ಒಂದಾಗಿ ಬಾಳಬೇಕು. ಡೈವರ್ಸ್ ನಮ್ಮ ಕಥೋಲಿಕ ಬೈಬಲ್ನಲ್ಲೇ ಇಲ್ಲ. ಆದರೆ ಪಶ್ಚಾತ್ತಾಪ ವಿಷಯ ಏನಂತ ಹೇಳಿದ್ರೆ ತುಂಬ ಅರ್ಜಿಗಳುಂಟು. ನಮ್ಮ ಚರ್ಚ್ ಮ್ಯಾರೇಜ್ ಕೋರ್ಟ್ನಲ್ಲಿ ತುಂಬ ಅರ್ಜಿಗಳುಂಟು ಮದುವೆ ಆದವ್ರದ್ದು. ಇದು ಭಾಳ ಪಶ್ಚಾತ್ತಾಪ ವಿಷಯ. ಅವರಿಗೆ ಸಂಸ್ಕಾರದ ಮಹಿಮೆ ಗೊತ್ತಿಲ್ಲ, ಅಥವಾ ಪಿತಾಸುತ ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆಯ ರಹಸ್ಯ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲ ತುಂಬ ಅರ್ಜಿ ಹಾಕಿದ್ದಾರೆ. ಯೇಸ್ವಾಮಿ ಅದಕ್ಕೆ ಹೇಳ್ತಾರೆ, ಹಾಗಾದರೆ ಅವ್ರು ಕೇಳ್ತಾರೆ, ಮೋಶಕ್ಕೆ ನಮ್ಮ ಪರ್ಮಿಷನ್ ಕೊಟ್ಟ? ವಿಚ್ಛೇದನ ಪತ್ರ ಕೊಟ್ಟು ಡೈವರ್ಸ್ ಮಾಡ್ಬೋದು, ಬಿಟ್ಬಿಡೋದು ಹೆಂಡ್ತಿಯನ್ನು. ನಿಮ್ಮ ಹೃದಯ ಕಾಠಿನಕ್ಕೋಸ್ಕರ ಅಂದರೆ ಹೆಸರು, ನಿಮ್ಮ ಹೃದಯ ಮೊಂಡ್ರತನಕ್ಕೋಸ್ಕರ, ನಿಮ್ಮ ಹೃದಯ ಕಾಠಿನಕ್ಕೋಸ್ಕರ. ಆದರೆ ದೇವರ ಚಿತ್ತ ಹಾಗೆ ಆಗಿರಲಿಲ್ಲ. ಅವರು ಏನೇ ಬಿಟ್ಟು ಕೂಡ ಅದು ಗಂಡ ಹೆಂಡತಿ ಒಟ್ಟಾಗಿ ಬಾಳಬೇಕು, ದೇವರ ಚಿತ್ತ. ಪ್ರಿಯರೇ, ಪಿತಾಸುತ ಪವಿತ್ರಾತ್ಮರಿಂದ ಅವ್ರು ಯಾರು ಡೈವರ್ಸ್ ಮಾಡಲ್ಲ. ಬೈಬಲ್ನಲ್ಲಿ ನೋಡಿ, ಯುಗಯುಗಾಂತರಕ್ಕೂ ಪಿತಾಸುತ ಪವಿತ್ರಾತ್ಮರು ಒಂದಾಗಿ ಬಾಳ್ತಾರೆ. ಅಲ್ಲಿ ಒಬ್ಬರು ಮತ್ತೊಬ್ಬರಿಂದ ವಿಚ್ಛೇದನ ಪಡೋದು, ಒಬ್ಬರು ಬಿಟ್ಟು ದೂರ ಹೋಗೋದು ನೋಡೋದಿಲ್ಲ ನಾವು. ಅದರಿಂದ ನಾವು ಅಗತ್ಯವಾಗಿ ಕಲಿಬೇಕಾದದ್ದು, ಒಂದು ವೇಳೆ ಗಂಡ ಹೆಂಡತಿ ಶತ್ರು ಆದರೂ ಕೂಡ ಯೇಸು ಹೇಳ್ತಾರೆ, ಶತ್ರುವನ್ನು ಪ್ರೀತಿಸಿರಿ ಅಂತ ಹೇಳ್ತಾರೆ. ಶತ್ರುನ ಬಿಟ್ಬಿಡೋಕೆ ಹೇಳುತ್ತಿಲ್ಲ ಅವರು. ಶತ್ರುವನ್ನು ಪ್ರೀತಿಸಿರಿ, ವೈರಿಗಳಿಗಾಗಿ ಪ್ರಯತ್ನ ಮಾಡಿದ್ರಿ, ಕೆಟ್ಟವ್ರು ಮಾಡೋರಿಗೆ ಒಳ್ಳೇದು ಮಾಡಿರಿ, ಮುಯಿ ತೀರಿಸ್ಬೇಡ್ರಿ, ಮುಯಿ ನನ್ನ ಬಿಟ್ಬಿಡ್ರಿ, ನೀವು ಕ್ಷಮೆ ಕೊಡ್ರಿ ಅಂತ. ಮತ್ತು ಜಗಳ ಇಲ್ಲಿ, ಡೈವರ್ಸ್ ಎಲ್ಲಿ ಬರ್ತದೆ, ವಿಚ್ಛೇದನ ಎಲ್ಲಿ ಬರ್ತದೆ? ರೋಮಪುರ 5:8 ನಾವಿನ್ನು ಪಾಪಿಗಳಾಗಿರುವಾಗ ಯೇಸು ನಮಗಾಗಿ ಪ್ರಾಣ ಕೊಟ್ಟರು. ಪ್ರೀತಿ ಅಂದರೆ ಆ ಥರ. ನಾವು ಕೆಟ್ಟವರಾಗಿರುವಾಗ, ಹಾಳಾಗೋಗಿರುವಾಗ ದೇವ್ರು ನಮ್ಮನ್ನು ಪ್ರೀತಿ ಮಾಡಿ ನಮಗೆ ಪ್ರಾಣ ಕೊಟ್ಟರು. ಆದ್ದರಿಂದ ನೀವು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೆಟ್ಟೋದ್ರೂ ಕೂಡ ಅವನ್ನ ಪ್ರೀತಿಸಿ, ಅವ್ರಿಗೋಸ್ಕರ ಏನೇ ಬೇಕಾದರೂ ತ್ಯಾಗ ಮಾಡಿರಿ.
ಅವಾಗೇನಾಗ್ತದೆ? ಅನ್ಯೋನ್ಯತೆ ಮತ್ತೆ ಒಂದು ಬರ್ತದೆ. ಮತ್ತು ಪ್ರಿಯರೇ, ಈ ಅನ್ಯೋನ್ಯತೆ, ಐಕ್ಯತೆ, ಒಗ್ಗಟ್ಟು ಅಗತ್ಯವಾಗಿ ಬೇಕಾದದ್ದು. ನಮ್ಮ ರಕ್ಷಣೆಗೋಸ್ಕರ ಇದು ಬೇಕು. ಯಾಕೆಂತ ಹೇಳಿದ್ರೆ, ದೇವರು ಮನುಷ್ಯನನ್ನು ಕುಟುಂಬದಲ್ಲಿ ಉಂಟು ಮಾಡಿದವರು ಕುಟುಂಬ ಸಮೇತವಾಗಿ ರಕ್ಷಣೆ ಮಾಡೋರು, ಒಬ್ಬೊಬ್ಬರನ್ನು ರಕ್ಷಣೆ ಮಾಡಲ್ಲ. ದೇವರು ಕುಟುಂಬವಾಗಿ ಸೃಷ್ಟಿ ಮಾಡಿದ ದೇವರು ಮನುಷ್ಯರನ್ನು ರಕ್ಷಣೆ ಮಾಡಬೇಕಾದ್ರೆ ಕುಟುಂಬ ಸಮೇತವಾಗಿ ರಕ್ಷಣೆ ಮಾಡ್ತಾರೆ. ನೀನು ಕುಟುಂಬದಿಂದ ಹೊರಗಡೆ ಇದ್ದರೆ ನೀನು ಸ್ವರ್ಗದಲ್ಲಿ ಹೊರಗಡೆ ಉಳಿತೀಯ ನೀನು. ಅದಕ್ಕೆ ಯೇಸ್ವಾಮಿ ತುಂಬ 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 ನಮಗೆ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಫೆಸ 4:3-6 ತನಕ ನಾವು ಓದ್ತಾ ಇದ್ದೇವೆ. ಪವಿತ್ರಾತ್ಮದಿಂದ ಉಂಟಾಗುವ ಅನ್ಯೋನ್ಯತೆ ಕಾಪಾಡಿರಿ, ಐಕ್ಯತೆ ಕಾಪಾಡಿರಿ, ಜಗಳ ಮಾಡಬೇಡಿ, ಕುಟುಂಬದ ಹೊರಗಡೆ ದೂರ ಹೋಗಬೇಡ್ರಿ, ಸಭೆಯಿಂದ ದೂರ ಹೋಗಬೇಡ್ರಿ. ನೀವೆಲ್ಲ ಒಂದೇ ಶರೀರಕ್ಕೆ ಸೇರಿದವರು, ಒಂದೇ ಆತ್ಮರಿಂದ ಆತ್ಮ ಪಡೆದವರು, ಒಂದೇ ನಿರೀಕ್ಷೆಗಾಗಿ ಕರೆ ಹೊಂದಿದವರು. ನಮ್ಮೆಲ್ಲರಿಗೂ ಪ್ರಭು ಒಂದೇ, ವಿಶ್ವಾಸ ಒಂದೇ, ದೀಕ್ಷಾಸನ ಒಂದೇ, ದೇವರೊಬ್ಬರೇ, ಆಮೇಲೆ ಸರ್ವರ ತಂದೆ ಒಬ್ಬರೇ, ಸರ್ವಶ್ರೇಷ್ಠರು ಅವರೇ, ಸರ್ವರ ಮೂಲಕ ಕಾರ್ಯ ಸಾಧಿಸುವವರು, ಸಮಸ್ತರಲ್ಲಿ ವಾಸಿಸುವವರು ಅವರೊಬ್ಬರೇ. ಅಂದಮೇಲೆ ನಿಮ್ಮಲ್ಲಿ ಯಾಕೆ ಹಿಂಗೆ ಬೇರೆ ಬೇರೆ ಸಭೆಗಳು, ಯಾಕೆ ಬೇರೆ ಬೇರೆ ಪಂಗಡಗಳು, ಯಾಕೆ ನಿಮ್ಮಲ್ಲಿ ನೀವು ಯಾಕೆ ಅನ್ಯೋನ್ಯ ಆಗಿಲ್ಲ? ಅದರಿಂದ ಪ್ರಿಯರಿದು ಅಗತ್ಯವಾಗಿ ನಾವು ಮಾಡಬೇಕಾದದ್ದು ಅನ್ಯೋನ್ಯತೆ. ನಮ್ಮೆಲ್ಲ ಭೇದ ಭಾವ ಮರೆತು ಅನ್ಯೋನ್ಯವಾಗಬೇಕು. ಯೋವನ 17:21 ಏಸು ಹೇಳ್ತಾರೆ, ತಂದೆ ಅವರೆಲ್ಲ ಒಂದಾಗಿರಲಿ, ಅವರೆಲ್ಲ ಒಂದಾಗಿರಲಿ, ನಾನು ನೀನು ಒಂದಾಗಿರುವಂತೆ ಅವರೆಲ್ಲ ಒಂದಾಗಿರಲಿ. ಆಗಲೇಬೇಕು. ಇವತ್ತು ಪ್ರಪಂಚದಲ್ಲಿ 60-70 ಸಾವಿರ ಸಭೆ ಉಂಟಲ್ಲ, ಇದೆಲ್ಲ ಒಂದು ಆಗಲೇಬೇಕು, ಒಂದಾಗಲೇಬೇಕದು. ಮತ್ತು ನಮ್ಮಲ್ಲಿ ರೈಟ್ಸ್ ಉಂಟಲ್ಲ, ಆ ರೈಟ್ ಈ ರೈಟ್ ಎಲ್ಲ ಒಂದಾಗಲೇಬೇಕು, ಒಂದೇ ರೈಟ್ ಬರಬೇಕು. ಅದೆಲ್ಲ ನಮ್ಮನ್ನು ಬೇರ್ಪಡಿಸುವಂಥದ್ದು, ಗೊತ್ತಿದ್ದಲ್ಲ. ನಮ್ಮಲ್ಲಿ ಎಷ್ಟೋ ಬೇರ್ಪಡಿಸುವಂಥ ವಿಷಯಗಳಿವೆ. ಇದೆಲ್ಲ ಹೋಗ್ಬಿಟ್ಟು ನಾವು ಫುಲ್ ಒಂದಾಗಬೇಕು, ತನು ಮನಸ್ಸಿನಲ್ಲಿ ಒಂದಾಗಬೇಕು. ಆದಿ ಪೇಕ್ಷಕಾರ್ಯಗಳು 4ನೇ ಅಧ್ಯಾಯದಲ್ಲಿ 32ನೇ ವಚನಗಳಿಂದ ಮತ್ತು 2ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಭಕ್ತ ವಿಶ್ವಾಸಿಗಳು ಒಂದು ಮನಸ್ಸಿನಿಂದ, ಅನ್ಯೋನ್ಯತೆ, ಒಗ್ಗಟ್ಟಿನಿಂದ ಪಿತಾಸುತ ಪವಿತ್ರಾತ್ಮರ ಅನ್ಯೋನ್ಯತೆಗೆ ಸಾಕ್ಷಿ ಕೊಡ್ತಾ ಇದ್ರು. ಪ್ರೀತಿಯಲ್ಲಿ ಜೀವನ ಮಾಡೋರು ಮಾತ್ರ ದೇವರ ಪಿತಾಸುತ ಪವಿತ್ರಾತ್ಮರ ಅನ್ಯೋನ್ಯತೆಗೆ ಸಾಕ್ಷಿ ಕೊಡ್ಬೋದು. ಆದ್ದರಿಂದ ಪ್ರಿಯರೇ, ಯೋವನ 17:23 ಬಹಳ ಮುಖ್ಯ ಸೆಂಟೆನ್ಸ್ ಇದು. ಯೋವನ 17:23 ಏನು ಹೇಳ್ತದೆ? ಯೇಸು ಹೇಳ್ತಾರೆ, ತಂದೆ ನಾನು ಇವರಲ್ಲಿ, ನೀವು ನನ್ನಲ್ಲಿದ್ದು ಇವರ ಐಕ್ಯಮತ್ಯ ಪೂರ್ಣ ಸಿದ್ಧಿಗೆ ಬರಲಿ. ಅದು ರಕ್ಷಣೆ, ಅದು ಸ್ವರ್ಗ. ಈ ಸ್ವರ್ಗ ಯಾವುದು? ನಾವು ಒಂದಾಗಿ, ಎಲ್ಲರೂ ಒಂದಾಗಬೇಕು. ಯಾರು ಹೊರಗಡೆ ಇದ್ದಾರೆ ಅವರೆಲ್ಲ ಒಳಗೆ ಬರಬೇಕು. ಓಕೆ, ಯಾರು ಕೂಡ ಹೊರಗಡೆ ಉಳಿಯೋಂಗಿಲ್ಲ. ಕುಟುಂಬದಲ್ಲಿ ಸಭೆ ಎಲ್ಲ ಒಳಗೆ ಬರಬೇಕು. ಅವಾಗ ಯೇಸಮ್ಮನ ಹೇಳ್ತಾರೆ, ನಾನು ಅವರಲ್ಲಿ, ಆ ಸಭೆ ನಮ್ಮಲ್ಲಿ ಮತ್ತು ನಾವು ನಿಮ್ಮಲ್ಲಿ. ಅದು ಸ್ವರ್ಗ. ಪಿತಾಸುತ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ನಾವಿರುವುದು. ಆದ್ದರಿಂದ ಇಲ್ಲಿ ಒಬ್ಬನು ಫ್ಯಾಮಿಲಿಯಿಂದ ಹೊರಗಡೆ, ಸಮಾಜದಿಂದ, ಕುಟುಂಬದ ಹೊರಗಡೆ, ಈ ಕುಟುಂಬ ಪವಿತ್ರಾತ್ಮರ ಪರಮ ತ್ರಿತ್ವದ ಕುಟುಂಬದ ಒಳಗಡೆ ಹೋಗುವಾಗ ಹೊರಗಿದ್ದವನು ಅಲ್ಲಿ ಸ್ವರ್ಗದಲ್ಲಿ ಇರ್ತಾನೆ, ಹೊರಗಡೆ ಇರ್ತಾನೆ ಅವನು. ತುಂಬ ಕಾರಣಗಳಿಗಾಗಿ ಅವ್ನ ಚರ್ಚಿಗೆ ಬಂದರೆ ನಾನು ಬರೋಕ್ಕಾಗಲ್ಲ, ಇವರಿದ್ದರೆ ನನ್ನ ಚರ್ಚಿಗೆ ಬರೋಕ್ಕಾಗಲ್ಲ, ಅವ್ರು ಸರಿ ಇಲ್ಲ, ಇದು ಸರಿ, ದೂರ ಉಳಿತೀರಲ್ಲ, ಸ್ವರ್ಗದಲ್ಲಿ ದೂರ ಉಳಿತೀರಾ ನೀವು. ಅದು ಸರಿ ಇಲ್ಲ, ಬಿಟ್ಟು ಹೋಗ್ತೀರಲ್ಲ, ಕುಟುಂಬದಿಂದ, ಸಮಾಜದಿಂದ, ಸಭೆಯಿಂದ, ಸ್ವರ್ಗದಲ್ಲಿ ಹೊರಗೆ ಉಳಿತೀರಾ ನೀವು. ಕ್ಷಮೆ ಕೊಡಿ, ಮುಯಿ ತೀರಿಸಬೇಡಿ, ಪ್ರೀತಿ ತೋರಿಸಿ, ಒಗ್ಗಟ್ಟಿಗೆ ಬನ್ನಿ, ಅನ್ಯೋನ್ಯತೆಗೆ ಬನ್ನಿ. ಒಂದು ಸಭೆ ಆಗಿಬಿಟ್ಟು ಆಗ ಯೇಸು ನಮ್ಮಲ್ಲಿ, ನಾವು ಯೇಸುವಲ್ಲಿ ಮತ್ತು ನಾವೆಲ್ಲ ತಂದೆಯಲ್ಲಿ, ತಂದೆ ನಮ್ಮಲ್ಲಿ. ಅದು ಸಮಾಪ್ತಿ, ಸಂಪೂರ್ಣತೆಗೆ ಬರುತ್ತದೆ, ಸಿದ್ಧಿಗೆ ಬರುತ್ತದೆ. ಅದರಿಂದ ಪ್ರಿಯರೇ, ನಾವು ಈ ಪೂಜೆಯಲ್ಲಿ ವಿಶೇಷ ಬೇಡಿಕೊಳ್ಳೋಣ. ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ನಮ್ಮಲ್ಲಿ ನಾವೆಲ್ಲ ಬೇರೆ ಬೇರೆ ಆಗಿರ್ತೀವಲ್ಲ, ಭಿನ್ನ ಭೇದ ಭಾವಗಳು, ಒಡೆದಾಟಗಳು, ಪಕ್ಷಪಾತ ಅದೆಲ್ಲ ಬಿಟ್ಟು ಸಂಪೂರ್ಣವಾಗಿ ಪಿತಾಸುತ ಪವಿತ್ರಾತ್ಮ ದೇವರಿಗೋಸ್ಕರ ನಮ್ಮೆಲ್ಲ ಭೇದಗಳನ್ನು ಮರೆತು ಅನ್ಯೋನ್ಯರಾಗೋಣ, ಒಗ್ಗಟ್ಟಿಗೆ ಬರೋಣ. ಒಂದೇ ಕುಟುಂಬವಾಗಿ ಪಿತಾಸುತ ಪವಿತ್ರಾತ್ಮರ ಆ ಅನ್ಯೋನ್ಯತೆಗೆ ಈ ಲೋಕದಲ್ಲಿ ಸಾಕ್ಷಿಯಾಗಿ ಬಾಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ತ್ರೇಕ ದೇವರಲ್ಲಿ ನಮ್ಮ ವಿಶ್ವಾಸ ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇಪಿತರನ್ನು ವಿಶ್ವಾಸಿಸ್ತೀನಿ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರೈಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ.
ಅಲ್ಲಿಂದ ಜೀವಂತರಿಗೋ ಮೃತರಿಗೋ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ, ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ, ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ, ನಿತ್ಯ ಜೀವನ ವಿಶ್ವಾಸಿಸ್ತೇನೆ. ಆಮೇನ್. ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಪರಮತ್ರಿತ್ವದ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಪಿತಾಸುತ ಪವಿತ್ರಾತ್ಮರು ಒಬ್ಬರೇ ದೇವರು, 3 ವ್ಯಕ್ತಿಗಳಾದರೂ ಕೂಡ ಅನ್ಯೋನ್ಯವಾಗಿ ಬಾಳುತ್ತಿದ್ದಾರೆ. ನಮ್ಮ ಸಮಾಜದಲ್ಲಿ, ಕುಟುಂಬಗಳಲ್ಲಿ ನಾವು ಅನ್ಯೋನ್ಯವಾಗಿ ಐಕ್ಯತೆಯಿಂದ ಬಾಳಿ ನಾವು ದೇವರ ಅನ್ಯೋನ್ಯತೆಗೆ ಸಾಕ್ಷಿ ಕೊಡುವಂತೆ ಬೇಕಾದ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸುವಂತೆ ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಉತ್ತರ: ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪರಮತ್ರಿತ್ವದ 3 ವ್ಯಕ್ತಿಗಳಂತೆ ನಾವು ಸಹ ನಮ್ಮ ಕುಟುಂಬ ಹಾಗೂ ಸಮಾಜದಲ್ಲಿ ಐಕ್ಯತೆಯಿಂದ ದುಡಿಯಲು, ಪರಸ್ಪರ ಅನ್ಯೋನ್ಯತೆ, ಸಹಕಾರ ಮತ್ತು ಪ್ರೀತಿಯಿಂದ ನಮ್ಮ ಕೆಲಸಗಳು ಸುಲಭವಾಗುತ್ತದೆ ಎಂದು ಅರಿಯುವಂತೆ ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಮಾಜದಲ್ಲಿ 100 ರೀತಿಯ ತಾರತಮ್ಯ ಹಾಗೂ ಪಕ್ಷಪಾತಗಳಿಂದ ತೊಳಲುತ್ತಿರುವ ಎಲ್ಲರೂ ಪರಮತ್ರಿತ್ವದ ರಹಸ್ಯದಿಂದ ಸಮಾನರಾಗಿ ಬಾಳಲು, ಸಮತೋಲನ ಬೆಳವಣಿಗೆಗೆ ಹೊಂದಾಣಿಕೆಯ ಮಾರ್ಗ ತಮ್ಮದಾಗಿಸಿಕೊಳ್ಳುವಂತೆ ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಧರ್ಮಸಭೆಯನ್ನು ಮುನ್ನಡೆಸಲು ಪವಿತ್ರಾತ್ಮರೇ ಆರಿಸಿಕೊಂಡಿರುವ ಜಗದ್ಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಎಲ್ಲ ಹಂತಗಳಲ್ಲಿ ಐಕ್ಯತೆ ಹಾಗೂ ಒಗ್ಗಟ್ಟಿಗಾಗಿ ಸದಾ ದುಡಿಯಲೆಂದು ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಮಾಜದಲ್ಲಿ ಈಗಾಗಲೇ ಉನ್ನತಿಯನ್ನು ಸಾಧಿಸಿರುವ ವ್ಯಕ್ತಿಗಳು ಹಿಂದುಳಿದ ವರ್ಗದ ತಮ್ಮ ಸಹೋದರರಿಗಾಗಿ ಸ್ಥಳಾವಕಾಶ ಮಾಡಿಕೊಟ್ಟು ಸರ್ವರ ಸಮಗ್ರ ಅಭಿವೃದ್ಧಿಯೇ ಸರಿಯಾದ ಉನ್ನತಿ ಎಂದು ಅರಿಯಲೆಂದು ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಿಯರೇ, ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬದಲ್ಲಿ, ನಮ್ಮ ಧರ್ಮಸಭೆಯಲ್ಲಿ ನಾವು ಒಡಕನ್ನು ತರೋರಾಗದೆ, ಭೇದ ಭಾವಗಳನ್ನು ಸೃಷ್ಟಿ ಮಾಡೋರಾಗದೆ, ಪ್ರೀತಿ ಶಾಂತಿಯನ್ನು ತಂದು ಅನ್ಯೋನ್ಯತೆ ಒಗ್ಗಟ್ಟನ್ನು ಮೂಡಿಸುವಲ್ಲಿ ನಾವು ಯಶಸ್ವಿ ಆಗುವಂತೆ ನಮಗೆ ಪವಿತ್ರಾತ್ಮ ವಿಶೇಷ ಕೃಪೆಯನ್ನು ಕರುಣಿಸುವಂತೆ ನಾವು ಬೇಡಿಕೊಳ್ಳೋಣ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಆಲಿಸಿರಿ. ನಿಮ್ಮ ಮಗನಾದ ಯೇಸು ಕ್ರಿಸ್ತರು ಹೇಳಿದ್ದಾರೆ, ನನ್ನ ಮುಖಾಂತರ ನೀವು ಏನೇ ಕೇಳಿದ್ರು ತಂದೆಯಿಂದ ಅದನ್ನು ನೀವು ಪಡೆಯುವಿರಿ ಎಂದು. ನಿಮ್ಮ ಮಗನಾದ ಯೇಸುವಿನ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ನಾವು ಪವಿತ್ರಾತ್ಮರ ಪ್ರೇರಣೆಯಿಂದ ನಿಮ್ಮಲ್ಲಿ ಕೇಳುವಂಥ ಎಲ್ಲ ವರದಾನಗಳನ್ನು ನಮಗೆ ಧಾರಾಳವಾಗಿ ಕರುಣಿಸಿರಿ. ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೆನ್. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಒಡಲಾಡದ ಈ ಅರ್ಪಣೆ, ಮನದಾಳದ ಸಮರ್ಪಣೆ ಸ್ವೀಕರಿಸೋ ಪ್ರಭು. ನನ್ನ ದುಡಿಮೆಯ ಫಲಗಳನ್ನು ಅನುಗ್ರಹಿಸೋ ಪ್ರಭು. ನನ್ನ ವರಗಳ ದಾರೆಯನ್ನು ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಈ ದರೆಯು ನಿನ್ನದು ದೇವಾ, ಈ ಫಲವು ನಿನ್ನದು ದೇವಾ, ಈ ಹೂವು ನಿನ್ನದು ದೇವಾ, ಆ ಕಂಪು ನಿನ್ನದು ದೇವಾ. ಈ ಜಗವು ನಿನ್ನದು ದೇವಾ, ಈ ಜಗ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿ ಸರ್ವಶಕ್ತ ಪಿತರಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ನಮ್ಮ ಪ್ರಭು ದೇವರೇ, ನಿಮ್ಮ ನಾಮ ನಿವೇದನೆಯ ನಿಮಿತ್ತ ನಮ್ಮ ಸೇವೆಯ ಈ ಬಲಿಯನ್ನು ಪಾವನಗೊಳಿಸಿರಿ. ಇದರಿಂದ ನಮ್ಮನೆ ನಿಮಗೆ ಅನಂತ ಕಾಣಿಕೆಯನ್ನಾಗಿ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತರೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರೊಂದಿಗೂ ಪವಿತ್ರಾತ್ಮರೊಂದಿಗೂ ಐಕ್ಯವಾಗಿದ್ದರು. ಒಂದೇ ವ್ಯಕ್ತಿಯಾಗಿರದೆ ಒಂದೇ ಸತ್ವದಲ್ಲಿ ತ್ರಿತ್ವವಾಗಿ ಒಬ್ಬರೇ ದೇವರು ಒಬ್ಬರೇ ಪ್ರಭು ಆಗಿದ್ದೀರಿ. ನೀವೇ ನಮಗೆ ಪ್ರಕಟಪಡಿಸಿರುವ ಪ್ರಕಾರ ನಿಮ್ಮ ಮಹಿಮೆಯನ್ನು ಕುರಿತು ನಾವು ಏನನ್ನು ವಿಶ್ವಾಸಿಸುತ್ತೇವೋ ಅದನ್ನೇ ನಿಮ್ಮ ಪುತ್ರರನ್ನು ಹಾಗೂ ಪವಿತ್ರಾತ್ಮರನ್ನು ಕುರಿತು ಯಾವುದೇ ವ್ಯತ್ಯಾಸವಿಲ್ಲದೆ ವಿಶ್ವಾಸಿಸುತ್ತೇವೆ. ನಿಮ್ಮ ನೈಜ ಹಾಗೂ ನಿತ್ಯ ದೈವತ್ವವನ್ನು ನಿವೇದಿಸುತ್ತಾ ಪ್ರತಿ ವ್ಯಕ್ತಿಯ ಅದ್ವಿತೀಯತೆಯನ್ನು, ಸತ್ವದಲ್ಲಿ ಏಕತೆಯನ್ನು, ಮಹತ್ವದಲ್ಲಿ ಸಮಾನತೆಯನ್ನು ಆರಾಧಿಸುತ್ತೇವೆ. ಇದನ್ನೇ ದೂತರು, ಶ್ರೇಷ್ಠ ದೂತರು, ಕೆರೂಬಿ ಮತ್ತು ಸೆರಫಿಮ್ ದೂತರು ಎಡೆಬಿಡದೆ ನಿತ್ಯವೂ ಏಕಕಂಠದಿಂದ ಹೊಗಳಿ ಘೋಷಿಸುತ್ತಾರೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು, 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೆ ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ತಂದೆ, ನಿಮ್ಮನ್ನು ಆರಾಧಿಸುವೆ, ಸಮರ್ಪಿಸುವೆ ಜೀವನ ನಿಮ್ಮನ್ನೇ ಪ್ರೀತಿಸುವೆ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ.
ಈ ರಕ್ತ ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಯೇಸುವೆ ನಿಮ್ಮನ್ನು ಆರಾಧಿಸುವೆ, ಸಮರ್ಪಿಸುವೆ ನನ್ನ ಜೀವನ, ನಿಮ್ಮನ್ನೇ ಪ್ರೀತಿಸುವೆ. ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ನಿಮ್ಮ ಸೇವೆ ಮಾಡಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ಕೊಡುವ ಪಾತ್ರೆಯನ್ನು ಮಹೋನ್ನತ ದೇವರಾದ ನಿಮಗೆ ಅರ್ಪಿಸುತ್ತೇವೆ. ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿಕೊಳ್ಳಿರಿ. ತಂದೆಯೇ, ನಮ್ಮೆಲ್ಲರ ಮೇಲೆ ತಾವು ದಯ ತೋರಬೇಕು ಎಂದು ಬೇಡಿಕೊಳ್ಳುತ್ತೀವಿ. ವಿಶೇಷವಾಗಿ ಈ ಬಲಿಪೂಜೆಯನ್ನು ಯೂಟ್ಯೂಬ್ ಮುಖಾಂತರ ನೋಡುವಂಥ ಎಲ್ಲರನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ನಮ್ಮ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಎಲ್ಲ ಯಾಜಕರನ್ನು, ಕನ್ಯಾ ಸಹೋದರಿಯರನ್ನು, ಧರ್ಮಾಧ್ಯಕ್ಷರನ್ನು ಆಶೀರ್ವದಿಸಿ ಪವಿತ್ರಾತ್ಮರ ವರಗಳಿಂದ ತುಂಬಿಸಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ, ಈ ಧರ್ಮ ಕೇಂದ್ರದ ಪಾಲಕ ಸಂತ ಥಾಮಸ್ ಅವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೀವಿ. ಇವರ ಮುಖಾಂತರವು, ಇವರೊಂದಿಗೂ, ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯರಿ, ಪರಮತ್ರಿತ್ವದ ಹಬ್ಬವನ್ನು ಕೊಂಡಾಡ್ತಿರುವಂಥ ಸಮಯದಲ್ಲಿ ದೇವರನ್ನು ನಮಗೆ ಅಪ್ಪ ತಂದೆ ಎಂದು ಕರೆಯಲು ಹಕ್ಕು ಅಧಿಕಾರ ಕೊಟ್ಟವರು ಅವರದೇ ಮಗನಾದ ಸಂತ ಯೇಸು ಕ್ರಿಸ್ತರು. ಹಾಗೂ ಆ ತಂದೆಯನ್ನು ಅಪ್ಪ ಎಂದು ಕರೆಯಲು ಸಹಾಯ ಮಾಡು ನಮಗೆ ಪವಿತ್ರಾತ್ಮರು. ಅದರಿಂದ ನಾವು ದೇವರ ಮಕ್ಕಳಾಗಿ ಪರಿಶುದ್ಧರಾಗಿ ಸದಾ ಜೀವಿಸಿ ಈ ಪರಮತ್ರಿತ್ವವನ್ನು ಮಹಿಮೆಪಡಿಸುವಂತೆ ತಂದೆ ದೇವರು ನಮಗೆ ಆಶೀರ್ವದಿಸುವಂತೆ ನಾವು ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ
ಭುವಿಯಲ್ಲಿಯೂ ನೆರವೇರಲಿ, ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದ ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ, ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಅಂತ ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ನೋಡಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಒಬ್ಬರಿಗೊಬ್ಬರು ಕ್ರಿಸ್ತರ ಶಾಂತಿಯನ್ನು ನಾವು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸರು. ಕುರಿಮರಿ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯರೇ, ಈ ಬಲಿಪೂಜೆಯನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸ್ತಿರೋರೆ, ಇವತ್ತು ಈ ಪರಮಪ್ರಸಾದದಲ್ಲಿ ಯೇಸು ಕ್ರಿಸ್ತರನ್ನು ರೊಟ್ಟಿ ರೂಪದಲ್ಲಿ ನಿಮಗೆ ಸ್ವೀಕರಿಸಲು ಅಸಾಧ್ಯವಾಗಿರುವಂಥ ಈ ಸಮಯದಲ್ಲಿ ಆತ್ಮೀಯವಾಗಿ ಯೇಸು ಕ್ರಿಸ್ತರನ್ನು ನಿಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳಿ. ನಾನು ಹೇಳುವಂಥ ಪ್ರಾರ್ಥನೆಯನ್ನು ನಿಮ್ಮದಾಕಿಸ್ಕೊಳ್ಳಿ. ಪ್ರಭು ಯೇಸುವೆ, ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ನಿಮ್ಮನ್ನು ಈ ಪರಮಪ್ರಸಾದದಲ್ಲಿ ಸ್ವೀಕರಿಸಲು ನಾನು ಹಾತೊರೆಯುತ್ತೇನೆ.
ಆದರೆ ಇವತ್ತು ರೊಟ್ಟಿಯ ರೂಪದಲ್ಲಿ ನಿಮ್ಮನ್ನು ನನ್ನ ಹೃದಯಕ್ಕೆ ಸ್ವೀಕರಿಸಲು ಅಸಾಧ್ಯವಾಗಿರುವುದರಿಂದ ಪ್ರಭು ಯೇಸುವೆ, ಆತ್ಮೀಯವಾಗಿ ನನ್ನ ಆತ್ಮಕ್ಕೆ ಬನ್ನಿ. ನನ್ನ ಹೃದಯದ ಬಾಗಿಲನ್ನು ನಿಮಗಾಗಿ ತೆರೆದಿದ್ದೇನೆ. ಬನ್ನಿ ಎಂದು ನಾನು ಕರೀತಿದ್ದೇನೆ. ನಿಮಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಪ್ರಭು ಯೇಸುವೆ, ಆತ್ಮೀಯವಾಗಿ ನನ್ನ ಹೃದಯಕ್ಕೆ ಬನ್ನಿ ಯೇಸುವೆ. ನನ್ನ ಆತ್ಮದಲ್ಲಿ ಬಂದು ನೆಲೆಸಿರಿ, ನನ್ನನ್ನು ಆಶೀರ್ವದಿಸಿರಿ. ಬೇಗನೆ ಯೇಸುವೆ, ರೊಟ್ಟಿಯ ರೂಪದಲ್ಲಿ ನಿಮ್ಮನ್ನು ಸ್ವೀಕರಿಸುವ ಕೃಪೆ ನಮ್ಮೆಲ್ಲರೂ ಕೂಡ ಅನುಗ್ರಹಿಸಿರಿ ಯೇಸುವೆ. ನೀನೇ ನನ್ನ ಬಾಳ ದೇವ, ನೀನೇ ನನ್ನ ಬಾಳ ಜೀವ, ನೀನೇ ನನ್ನ ಬಾಳ ದೈವ, ನೀನೇ ನನ್ನ ಬಾಳ ಜೀವ, ನೀನೇ ನನ್ನ ಯೇಸು ದೇವ, ನೀನೇ ನನ್ನ ಸ್ವಂತ ದೇವ, ನೀನೇ ನನ್ನ ಯೇಸು ದೇವ, ನೀನೇ ನನ್ನ ಸ್ವಂತ ದೇವ, ನೀನೇ ನನ್ನ ಬಾಳ ದೇವ, ನೀನೇ ನನ್ನ ಬಾಳ ಜೀವ. ದಯೆಯಿಲ್ಲದ ಈ ಪಾಪಿಗೆ ನಿಜ ಪ್ರೀತಿಯ ನೀ ತೋರಿದೆ, ನೆಲೆಯಿಲ್ಲದ ಅಲೆಮಾರಿಗೆ ಮಹಿಮೆಯ ಬದುಕ ನೀ ನೀಡಿದೆ, ನಾ ಮರೆತರು ನೀ ನನ್ನ ತೊರೆ, ನಾ ತೊರೆದರು ನೀ ನನ್ನ ಮರೆಯೇ, ನಾ ಮರೆತರು ನೀ ನನ್ನ ತೊರೆಯೇ, ನಾ ತೊರೆದರು ನೀ ನನ್ನ ಮರೆಯೇ. ಯೇಸುವೇ, ನೀ ಮಾತ್ರವೇ ಈ ಹೃದಯದಿ ನೆಲೆಯಾಗಲು ನೀ ಬೇಗನೆ ಬಾ. ಯೇಸುವೇ, ನೀ ಮಾತ್ರವೇ ಈ ಹೃದಯದಿ ನೆಲೆಯಾಗಲು ನೀ ಬೇಗನೆ ಬಾ, ನೀ ಬೇಗನೆ ಬಾ, ನೀ ಬೇಗನೆ ಬಾ, ನೀ ಬೇಗನೆ ಬಾ, ನೀ ಬೇಗನೆ ಬಾ. ನೀನೇ ನನ್ನ ಬಾಳ ದೈವ, ನೀನೇ ನನ್ನ ಬಾಳ ಜೀವ, ನೀನೇ ನನ್ನ ಬಾಳ ದೇವ, ನೀನೇ ನನ್ನ ಬಾಳ ಜೀವ. ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ಈ ಸಂಸ್ಕಾರದ ಸ್ವೀಕಾರವು ಹಾಗೂ ಅನಂತ ಪವಿತ್ರ ತ್ರಿತ್ವದ ಮತ್ತು ಅದರ ಅಖಂಡ ಏಕತ್ವದ ನಿವೇದನೆಯು ನಮ್ಮ ಶರೀರಾತ್ಮಗಳಿಗೆ ಆರೋಗ್ಯವನ್ನು ತರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಶಾಂತಿ, ತಾಯಿ ಮರಿಯಮ್ಮರ ಪ್ರೀತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಿಸಿ.